ಹಿರಿಯ ಚಿಂತನೆಯ ಹಿರಿಯ ಉದ್ಯಮಿಗಳಾದಂತಹ ಮಾನ್ಯ ಸಂತೋಷ್ ಅಳವಡಿಸಿಕೊಳ್ಳಲಿಕ್ಕೆ ಉಡುಪಿ ಜಿಲ್ಲಾ ಸಹಕಾರ ಗೌರವ ಆಕರ್ಷಿಸುವುದರಲ್ಲಿ ಜಿಲ್ಲಾ ಕೈಗಾರಿಕಾ ಅಭಿವೃದ್ಧಿ ಇಲಾಖೆ ದೀಪವೆಂದರೆ ಬೆಳಕು, ದೀಪವೆಂದರೆ ಜ್ಞಾನ, ದೀಪ ಅದುವೇ ಶಕ್ತಿ. ಜ್ಯೋತಿಯ ಸಾನ್ನಿಧ್ಯ ವಲಯಕ್ಕೆ ಸಿಕ್ಕ ಮನಸ್ಸುಗಳೆಲ್ಲ ಜ್ಯೋತಿರ್ಮಯವಾಗಲಿ, ಅದು ಮುಟ್ಟಿದರೆ ಮಟ್ಟಿ ಹೊಂಗಟ್ಟಿಯಾಗಲಿ. ಈ ಅಮೂರ್ತ ಕನಸೊಂದು ಮೂರ್ತವಾದ ಶುಭಗಳಿಗೆಯಲ್ಲಿ ನಮ್ಮ ಸಂಸ್ಥೆಯ ಹೆಸರು ಕೀರ್ತಿ ದಶ ದಿಕ್ಕುಗಳು ತಲುಪಲಿ ಹಾಗೂ ಅಲ್ಲಿ ಶಾಶ್ವತವಾಗಿ ನೆಲೆಯೂರಲಿ ಎನ್ನುವ ಬೆಳಕಿನ ಆಶಯ ನಮ್ಮ ಬಯಸ್ತಿದ್ದೇನೆ. ಬಹುಶಃ ಒಂದು ಹಂತದಲ್ಲಿ ಈ ನಮ್ಮ ಸಹಕಾರಿ ವ್ಯವಸ್ಥೆಗಳು ಕೇವಲ ರಾಜ್ಯದ ವ್ಯಾಪ್ತಿಗೆ ಸೀಮಿತವಾಗಿತ್ತು. ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಚುಕ್ಕಾಣಿ ನೀಡಿದ ನಂತರ ಇವತ್ತು ಸಹಕಾರಿ ವ್ಯವಸ್ಥೆಯನ್ನು ಕೂಡ ಈ ಕೇಂದ್ರ ಮಟ್ಟದಲ್ಲಿ ಬೆಳೆಸುವ ಮೂಲಕ ಕೇಂದ್ರದಲ್ಲಿ ಪ್ರತ್ಯೇಕವಾದ ಸಚಿವಾಲಯವನ್ನು ಪ್ರಾರಂಭಿಸಿ ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನು ತರಬೇಕು, ಸಹಕಾರಿ ವ್ಯವಸ್ಥೆಯಲ್ಲಿ ಜನರ ವಿಶ್ವಾಸವನ್ನು ಹೆಚ್ಚಿಸಬೇಕು, ಜನರಿಗೆ ಹೆಚ್ಚಿನ ಸಹಕಾರ ನೀಡಬೇಕೆಂಬ ಉದ್ದೇಶದಿಂದ 2019ರಲ್ಲಿ ಕೇಂದ್ರದಲ್ಲಿ ಕೂಡ ಪ್ರತ್ಯೇಕವಾದ ಈ ಸಹಕಾರಿ ಸಚಿವಾಲಯವನ್ನು ಪ್ರಾರಂಭಿಸಿ ಇವತ್ತು ಸಹಕಾರಿಗಳ ಗೌರವವನ್ನು ಎತ್ತಿಡುವಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಮೂಲಕ ಆಗಿದೆ. ಬಹುಶಃ ಅದರ ನಂತರ ಇದರ ಕೇಂದ್ರದ ಸಹಕಾರಿ ಸಚಿವರಾದ ಅಮಿತ್ ಶಾ ಅವರು ಕೂಡ ಇವತ್ತು ಯಾವ ರೀತಿ ಒಂದು ದೊಡ್ಡ ರೀತಿಯ ಬದಲಾವಣೆಗಳನ್ನು ಸಹಕಾರಿ ವ್ಯವಸ್ಥೆಯಲ್ಲಿ ಮಾಡ್ತಿರೋದು ನಮಗೆಲ್ಲರಿಗೆ ಭಾಳ ಹೆಮ್ಮೆಯ ವಿಚಾರ. ಬಹುಶಃ ಕಳೆದ ಜುಲೈ 5ರಂದು ಕೇಂದ್ರದಲ್ಲಿ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇವತ್ತು ಕಾಂಪಿಟಿವ್ ಯೂನಿವರ್ಸಿಟಿಯನ್ನು ನಮ್ಮ ಆನಂದ್ ನಗರದಲ್ಲಿ ಇವತ್ತು ಪ್ರಾರಂಭ ಮಾಡಿದರು. ಬಹುಶಃ ಈಗಾಗಲೇ ಯಾವ ರೀತಿ ನಾವು MBA ಇನ್ ಫೈನಾನ್ಸ್ ಇರ್ಬೋದು, HR ಇರ್ಬೋದು, ಬೇರೆ ಬೇರೆ ಸಬ್ಜೆಕ್ಟಲ್ಲಿ ನಮಗೆ ಮಾಸ್ಟರ್ಸ್ ಮಾಡಲಿಕ್ಕೆ ಅವಕಾಶ ಉಂಟು. ಬಹುಶಃ ಇವತ್ತು ನರೇಂದ್ರ ಮೋದಿ ಅವರು MBA ಇನ್ ಕೋಆಪರೇಟಿವ್ ಬ್ಯಾಂಕ್ ಎಂಬ ಒಂದು ಸಬ್ಜೆಕ್ಟನ್ನು ಕೂಡ ಪ್ರಾರಂಭ ಮಾಡಿ ಇನ್ನಷ್ಟು ಸಹಕಾರಿ ವ್ಯವಸ್ಥೆಗೆ ಭವಿಷ್ಯ ಉಂಟು ಎಂಬುದನ್ನು ಇವತ್ತು ಅವರು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರಿ ವ್ಯವಸ್ಥೆಗಳು ಇನ್ನಷ್ಟು ಬೆಳಿಬೇಕಾದ್ರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಯಾವ ರೀತಿ ಜನರ ಸೇವೆಗಳನ್ನು ಕೊಡ್ತಾ ಉಂಟು, ಜನರನ್ನು ಯಾವ ರೀತಿ ಒಂದು ಆಕರ್ಷಣೆ ಕೊಡ್ತಾ ಉಂಟು, ಬಹುಶಃ ಅದೇ ರೀತಿ ಇವತ್ತು ಸಹಕಾರಿ ವ್ಯವಸ್ಥೆಗಳು ಕೂಡ ಬೆಳೆದಾಗ ಮಾತ್ರ ಇನ್ನಷ್ಟು ಸಹಕಾರಿ ವ್ಯವಸ್ಥೆಗಳು ಇನ್ನಷ್ಟು ಜನರಿಗೆ ಹತ್ತಿರವಾಗಲಿಕ್ಕೆ ಸಾಧ್ಯ ಉಂಟು. ಬಹುಶಃ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿ ನಮಗೆಲ್ಲರಿಗೂ ಗೊತ್ತುಂಟು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತು ವ್ಯವಹಾರ ಮಾಡುವ ನಮ್ಮ ಜನರು ಇವತ್ತು ಹಿಂದೇಟು ಹಾಕುವ ಮೂಲಕ ಅದಕ್ಕೆ ಸರಿಸಮಾನವಾಗಿ ಸಹಕಾರಿ ವ್ಯವಸ್ಥೆಗೆ ಇವತ್ತು ಮುಂದಿಟ್ಟಿದ್ದಾರೆ. ಯಾಕೆಂದರೆ ಒಂದು ಕಡೆ ಈ ಲ್ಯಾಂಗ್ವೇಜ್ ಪ್ರಾಬ್ಲಮಿಂದ ಇವತ್ತು ನಮ್ಮ ಜನರು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಭಾಳ ಕಮ್ಮಿ ಆಗಿದೆ. ಆದರೆ ಅದನ್ನು ಸರಿದೂಗಿಸುವಂಥ ಕೆಲಸ ನಮ್ಮ ಭಾಗದ ಸಹಕಾರಿಗಳು ಮಾಡ್ತಿದ್ದೆ ಅಂತ ಹೇಳಿದರೆ ಇವತ್ತು ನಮ್ಮ ಜನರು ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಸೇವೆಗೆ ಕೂಡ ಕಮ್ಮಿ ಇಲ್ಲ. ನಾವು ಕೂಡ ಮನಸ್ಸು ಮಾಡಿದರೆ ರಾಷ್ಟ್ರೀಕೃತ ಬ್ಯಾಂಕಿನಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು ಎಂಬುದನ್ನು ಇವತ್ತು ನಮ್ಮ ಜಿಲ್ಲೆಯ ಸಹಕಾರಿಗಳು ಮಾಡಿದೆ ಅಂತ ಹೇಳಿದರೆ ಖಂಡಿತವಾಗಿ ಉಡುಪಿ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾಗಿದೆ, ಯಾವ ರೀತಿ ಅಭಿವೃದ್ಧಿ ಹೊಂದಿದೆ ಎಂಬುದಕ್ಕೆ ಅದೊಂದು ಸಾಕ್ಷಿಯಾಗಿದೆ. ಖಂಡಿತವಾಗಿಯೂ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈಗಾಗಲೇ ತಮ್ಮ ಒಂದು ದೊಡ್ಡ ಕನಸು, ಈ ಒಂದು ಸ್ವಂತ ಕಟ್ಟಡದ ಮೂಲಕ ತನ್ನ ಪ್ರಧಾನ ಕಚೇರಿ, ಒಂದು ಒಳ್ಳೆಯ ಸಭಾಂಗಣ ಇರ್ಬೋದು, ಒಳ್ಳೆಯ ಆದಾಯ ಬರುವ ರೀತಿಯಲ್ಲಿ ಆ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗಿಯೂ ತಮ್ಮ ಕನಸು ಈಗಾಗಲೇ ನನಸಾಗಿದೆ. ಮುಂದಿನ ದಿನಗಳಲ್ಲಿ ಸಹಕಾರಿ ತತ್ವದಡಿಯಲ್ಲಿ ಸಹಕಾರಿ ವ್ಯವಸ್ಥೆಯನ್ನು ಇನ್ನಷ್ಟು ಜನರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮೂಲಕ ಆಗಲಿ. ಖಂಡಿತವಾಗಿ ಈ ಭಾಗದ ಜನರ ಆರ್ಥಿಕತೆಗೆ ದೊಡ್ಡ ಶಕ್ತಿ ತುಂಬಿ ಅವರ ಬದುಕನ್ನು ಕಟ್ಕೊಳ್ಳಲಿಕ್ಕೆ ದುರ್ಗಾ ಪರಮೇಶ್ವರಿ ಸಹಕಾರಿ ಸಂಘವು ಕೂಡ ದೊಡ್ಡ ರೀತಿಯ ಒಂದು ಕೊಡುಗೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತಾ ಮತ್ತೊಮ್ಮೆ ಈ ಸಹಕಾರಿ ವ್ಯವಸ್ಥೆಯಲ್ಲಿ ಅಶೋಕ್ ಅಹಮದ್ ಕೋಡಂಗಿ ಅವರ ಇಡೀ ತಂಡ ಭಾಳ ಪರಿಣಾಮಕಾರಿಯಾಗಿ ನಡೆಸ್ಕೊಂಡು ಬಂದದಕ್ಕೆ ನನ್ನ ವಿಶೇಷವಾದ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತಾ, ಏಕೆಂದರೆ ಒಂದು ಸಹಕಾರಿ ವ್ಯವಸ್ಥೆ ಒಂದು ಫಲಪ್ರದವಾಗಿ ಯಶಸ್ವಿಯಾಗಬೇಕಾದ್ರೆ 3 ವಿಚಾರಗಳು ಪ್ರಾಮಾಣಿಕವಾಗಿ ಆದರೆ ಮಾತ್ರ ಆಗ್ತದೆ.
ಒಂದು ಪ್ರಾಮಾಣಿಕವಾಗಿ ಸೇವೆ ಮಾಡುವಂಥ ನಮ್ಮ ಆಡಳಿತ ಮಂಡಳಿ, ನಗುಮುಖದ ಸೇವೆ ನೀಡುವಂಥ ಗ್ರಾಹಕರಿಗೆ ಸಿಬ್ಬಂದಿ ವರ್ಗ, ಅದೇ ರೀತಿ ವರ್ಷದ ಒಂದು ದಿನ ಮಹಾಸಭೆಯಲ್ಲಿ ಯಾವುದೇ ತಪ್ಪಿದಲ್ಲಿ ಅದನ್ನು ಪ್ರಶ್ನೆ ಮಾಡುವಂಥ ನಮ್ಮ ಸಂಸ್ಥೆಯ ಸದಸ್ಯರಿದ್ದರೆ ಖಂಡಿತವಾಗಿಯೂ ಆ ಸಂಸ್ಥೆ ಯಾವುದೇ ರೀತಿಯ ಚ್ಯುತಿ ಬರದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಯಶಸ್ಸಾಗಲಿಕ್ಕೆ ಸಾಧ್ಯ. ಬಹುಶಃ ಈ 3 ವಿಚಾರದಲ್ಲಿ ಇವತ್ತು ನಮ್ಮ ದುರ್ಗಾ ಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿ ಯಶಸ್ವಿಯಾಗಿದೆ. ನಗುಮುಖದ ಸೇವೆ ನೀಡುವ ಸಿಬ್ಬಂದಿಗಳು, ಪ್ರಾಮಾಣಿಕವಾಗಿ ಸೇವೆ ಮಾಡುವ ಆಡಳಿತ ಮಂಡಳಿ, ವರ್ಷಕ್ಕೊಮ್ಮೆ ಈ ಒಂದು ಮಹಾಸಭೆಯಲ್ಲಿ ಭಾಗವಹಿಸಿ ಆ ಬಗ್ಗೆ ಸಲಹೆ ಸೂಚನೆ ಮಾರ್ಗದರ್ಶನ ಮಾಡುವಂಥ ಸಿಬ್ಬಂದಿಗಳ 3 ಜನರ ಒಂದೇ ಮನಸ್ಸಿನ ಕೆಲಸಕ್ಕಾಗಿ ಇವತ್ತು 25 ವರ್ಷದಲ್ಲಿ ಸಾಧನೆ ಮಾಡಲಿಕ್ಕೆ ಅದು ಸಾಧ್ಯವಾಗಿದೆ. ಯುವಕರಿಗೆ ಕೆಲಸ ಆದಾಗೂ ಆಗ್ತದೆ. ಹಾಗಾಗಿ ಎರಡು ನಿಮ್ಮ ಸೊಸೈಟಿಯ ಮೂಲಕ ಒಂದು ಒಳ್ಳೆಯ ಪ್ರಯೋಜನ ಅಂದರೆ ನಿಮ್ಮ ಸೊಸೈಟಿಯ ಈ ಒಂದು ಇನ್ವೆಸ್ಟ್ಮೆಂಟಿಗೆ ಆದಾಯವೂ ಬಂದಾಗ ಆಗ್ತದೆ. ಎರಡನೇದ್ದು ಒಳ್ಳೆಯ ಜಾಗದಲ್ಲಿ ಪ್ರಶಾಂತವಾದಂಥ ಜಾಗದಲ್ಲಿರೋದ್ರಿಂದ ಯಾವುದು ಸಣ್ಣ ಸಣ್ಣ ಆಫೀಸ್ಗಳಿಗೆ ಕೊಡೋದಕ್ಕಿಂತ IT ಸೆಕ್ಟರ್ಗಳಲ್ಲಿ ನೀವು ಕೋವರ್ಕ್ಗಳಿಗೆ ಕೊಟ್ಟರೆ ಅದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಬೀಚ್ ಇದನ್ನು ಸಿಲಿಕಾನ್ ಸಿಟಿಯನ್ನು ಮಾಡಲಿಕ್ಕೆ ಅವರ ಒಂದು ಅಸೋಸಿಯೇಷನ್ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಮಾತಾಡ್ತೇನೆ, ದಯವಿಟ್ಟು ಅಂಥದ್ದು ಬಂದರೆ ಸಂಸ್ಥೆಗೂ ಒಳ್ಳೆಯದಾಗ್ತದೆ, ಊರಿಗೂ ಒಳ್ಳೆಯದಾಗ್ತದೆ, ಊರಿಗೂ ಒಂದಷ್ಟು IT ಸೆಕ್ಟರ್ ಬರಲಿಕ್ಕೆ ಸಾಧ್ಯ. ಅದೊಂದು ವಿಶೇಷವಾಗಿ ಪ್ರಯತ್ನ ಆಗಲಿ ಅಂತ ನಾನು ಹಾರೈಸಿ ಈ ಒಂದು ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇನ್ನಷ್ಟು ಪ್ರಗತಿಯನ್ನು ಹೊಂದಲಿ. ಇವತ್ತು RSB ಸಮಾಜದ ನೇತೃತ್ವದಲ್ಲಿ ಈ ಒಂದು ಸೊಸೈಟಿಗಳು ನಡೀತಾ ಇದೆ. RSB ಸಮಾಜ ಅಂತ ಹೇಳಿದರೆ ಇವತ್ತು ಸಮಾಜದಲ್ಲಿ ಅತ್ಯಂತ ವಿಶ್ವಾಸಾರ್ಹತೆಯನ್ನು ಗಳಿಸಿರುವಂಥ ಒಂದು ಸಮಾಜ. ನಾನು ಭಾಳ ನಿಕಟವಾದಂಥ ಸಂಬಂಧವನ್ನು ಭಾಳ ಹಿಂದಿನಿಂದಲೂ ಸಮಾಜದೊಟ್ಟಿಗೆ ಇಟ್ಕೊಂಡದ್ರಿಂದ ವಿಶ್ವಾಸಾರ್ಹತೆಗೆ ಮತ್ತು ಪ್ರಾಮಾಣಿಕತೆಗೆ ಒಂದು RSB ಸಮಾಜ ಒಂದು ಬ್ರ್ಯಾಂಡಿಂಗ್ ಇರುವಂಥದ್ದು. ವಿಶ್ವಾಸಾರ್ಹತೆ ಇದಕ್ಕೆ ಯಾರು ಕೇಳಿದ್ರೆ RSB ಸಮಾಜ ಅಂತ ಹೇಳುವಂಥದ್ದಿದೆ. ಆ ಸಮಾಜ ಇವತ್ತು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರೋದರಿಂದ ಇದು RSB ಸಮಾಜದವರು ಮಾತ್ರ ಅಲ್ಲ, 70% ಬೇರೆಯದ್ದು ಇದೆ ಅಂತ ಅಶೋಕ್ ಕಾಮತ್ ನನ್ನ ಹತ್ರ ಹೇಳಿದ್ರು. ಬೇರೆ ಸಮಾಜದವರು ಇವತ್ತು ಇಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ, ಠೇವಣಿಯನ್ನು ಇಡ್ತಾ ಇದ್ದಾರೆ. ಅದು ಆ ಸಮಾಜದ ನಾಯಕರುಗಳ ವಿಶ್ವಾಸ. ಯಾಕಂದರೆ ನಿಮ್ಮ ಹೆಸರಲ್ಲೇ ನಾಯಕತ್ವ ಇದೆ, ನಾಯಕರು ಅಂತ ಹೆಸರಲ್ಲೇ ಬರೋದರಿಂದ ನಿಮ್ಮ ಸಮಾಜದಲ್ಲಿರುವಂಥ ಪ್ರಾಮಾಣಿಕತೆ, ವಿಶ್ವಾಸತೆಯ ಒಂದು ರಕ್ತದ ಗುಣದಿಂದ ಈ ಸಂಸ್ಥೆಗಳು ಅತ್ಯಂತ ಯಶಸ್ವಿಯಾಗಿ ಬಂದಿದೆ ಮತ್ತು ಮುಂದೆಯೂ ಅದು ಬೆಳವಣಿಗೆ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಬಟ್ ಏನೇ ಆಗಲಿ, ಇಷ್ಟು ಸಾಹಸ ಮಾಡಿದ್ದೀರಿ, ಒಳ್ಳೆಯ ಕಾರ್ಯಕ್ರಮ, ನೀವೆಲ್ಲ ಸಾಕ್ಷಿಗಳಾಗಿದ್ದೀರಿ. ನಮ್ಮೆಲ್ಲ ಪ್ರಾರ್ಥನೆ ಇದೆ. ಹೇಳ್ತಾರೆ, ಬಹುಶಃ ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಒಂದು ಆ ಕಾಲಘಟ್ಟದಲ್ಲಿ ಅಂದರೆ ಈ ವ್ಯವಸ್ಥೆನೇ ಹೀಗೆ, ಈ ಸಮಾಜದ ಕಟ್ಟ ಕಡೆಯ ಜನರ ಧ್ವನಿ ಆಗಬೇಕು, ಧ್ವನಿ ಇಲ್ಲದವರ ಹಾಗೆ ಈ ಸಮಾಜದ ಕಟ್ಟ ಕಡೆ ಜನರ ಕಣ್ಣೀರು ಒರೆಸೋ ಒಂದು ಕೆಲಸವನ್ನು ಮಾಡಬೇಕಂತಕ್ಕಂಥ ಮಾತನ್ನು ಇಟ್ಕೊಂಡು, ಆ ನಂಬಿಕೆಯನ್ನು ಇಟ್ಕೊಂಡು ಕಟ್ಟಿರ್ತಕ್ಕಂಥ ಸಂಸ್ಥೆ. ಅದನ್ನು ಆ ಒಂದು ರಥ ಇದ್ದಾಗೆ, ಆ ರಥ ಇಳಿಬೇಕಾದ್ರೆ ಹೇಳ್ತಾರಲ್ಲ, ನಾವೆಲ್ಲ ಸೇರಿದ್ದೀವಿ. ಒಂದು ಸಹಕಾರ ಸಂಸ್ಥೆ ಅಂದರೆ ಹಾಗೆ, ಯಾವ ಒಂದು ಸಂಘಟನೆ ಅಥವಾ ಸಂಸ್ಥೆ ಅದು ಜಾತಿ ಮತ ಮೇಲು ಕೀಳು ಭಾವ ಮೀರಿ ಸೇರ್ತದೋ, ನೆಲೆ ನಿಲ್ತದೋ, ಅದು ಆ ಒಂದು ಸಭೆ ಅಥವಾ ಸಂಸ್ಥೆ ಕೂಡಲ ಸಂಗಮ ಆಗ್ತಂತೆ. ಆ ಧರ್ಮಸ್ಥಳ ಆಗ್ತದೆ, ಅವರ ಬದುಕು ಸ್ವರ್ಗ ಆಗ್ತದೆ, ಅವರ ಜೀವನ ಉತ್ಸವ ಆಗ್ತದೆ ಮಾತನ್ನು ಹೇಳ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಈ 10 ವರ್ಷ ಇನ್ನಷ್ಟು ಇದರ ಶಾಖೆಗಳು ತೆರೆಯುವಂತಾಗಲಿ, ನಮ್ಮೆಲ್ಲರ ಒಳ್ಳೆಯತನ ಈ ಕಡೆಗೆ ಹರಿದು ಬರಲಿ ಅನ್ನೋಂಥ ಮಾತನ್ನು ಹೇಳ್ತಾ, ಬಹುಶಃ ಇವತ್ತಿನ ದಿವಸ ಏನು ಇವು ಮಾಡಿದಿರೋ ನಿಮ್ಮ ಕನಸುಗಳು 10 ಪಟ್ಟು ಹೆಚ್ಚಾಗಲಿ, ಇಲ್ಲಿ ವ್ಯವಹಾರಗಳು ಜಾಸ್ತಿ ಆಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದೀರಿ. ವೇದಿಕೆ ಮೇಲೆ ತುಂಬ ಜನ ಇದ್ದಾರೆ, ಹೆಸರು ಹೇಳುವುದಿಲ್ಲ, ಹೇಳ್ತಾರೆ. ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳಲ್ಲ ತೊರೆಯಾಳಗಿರಬಹುದು ತಿಳಿದು ನೋಡಿ ಅನ್ನುವಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕೊಂದಷ್ಟು ಸಂಭ್ರಮವನ್ನು ಸಂತಸ ಕೊಡುತ್ತಂತೆ. ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿಯಾಗಬೇಕು. ಮತ್ತೆ ಮತ್ತೆ ಈ ಐಭೋಗ ವೈಭೋಗಗಳು ತಮ್ಮ ಬದುಕಿನಲ್ಲಿ ಅನುರಣಿಸುವಂತೆ ಮಾಡಬೇಕು ಅನ್ನೋದು ದಯಪ್ರಾರ್ಥನೆಯೊಂದಿಗೆ ಮಾತನ್ನು ಮುಗಿಸಿ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ಸುಮಾರು 2 ಜಿಲ್ಲೆಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು 15,000 ಕೋಟಿ ರೂಪಾಯಿ ಠೇವಣಿ ಜನ ವಿಶ್ವಾಸ ನಂಬಿಕೆಯನ್ನು ಇರಿಸಿ ಸಹಕಾರಿ ಕ್ಷೇತ್ರದಲ್ಲಿ ವಿನಿಯೋಗಿಸಿದ್ದಾರೆ. ನಮಗೊಂದು ಹೆಮ್ಮೆ ಇತ್ತು ಉಡುಪಿ ಜಿಲ್ಲೆಯವರಿಗೆ. ಎಲ್ಲ ವಾಣಿಜ್ಯ ಬ್ಯಾಂಕುಗಳ ತವರೂರು ಯಾವುದು ಅಂತ ಹೇಳಿದ್ರೆ ಅದು ಉಡುಪಿ ಜಿಲ್ಲೆ. ಸಿಂಡಿಕೇಟ್ ಬ್ಯಾಂಕ್ ಉಗಮ ಆದ್ದು ಉಡುಪಿಯಲ್ಲಿ, ಕೆನರಾ ಬ್ಯಾಂಕ್ ಉಗಮ ಆದ್ದು ಉಡುಪಿಯಲ್ಲಿ, ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪನೆ ಆದ್ದು ಉಡುಪಿಯಲ್ಲಿ, ವಿಜಯ ಬ್ಯಾಂಕ್ ಸ್ಥಾಪನೆ ಆದ್ದು
ಎಲ್ಲ ಉಡುಪಿಯಲ್ಲಿ. ಉಡುಪಿ ಜಿಲ್ಲೆ ಇವತ್ತು ಆರ್ಥಿಕ ಸಂಸ್ಥೆಯ ತವರೂರು, ವಾಣಿಜ್ಯ ಬ್ಯಾಂಕ್ಗಳ ತವರೂರಂತ ಹೆಮ್ಮೆ ಇತ್ತು. ಆದರೆ ಇವತ್ತು ಆ ಎಲ್ಲ ದೊಡ್ಡ ದೊಡ್ಡ ವಾಣಿಜ್ಯ ಬ್ಯಾಂಕ್ಗಳು ಹಳ್ಳಿಯನ್ನು ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಉಂಟು. ವಿಲೀನ ಆದ ನಂತರ ಹಳ್ಳಿಯ ವ್ಯವಹಾರಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡದೆ ಪಟ್ಟಣದ ವ್ಯವಹಾರಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಇಡಲಿಕ್ಕೆ ಹೋಗಿ ಜನ ಸಹಕಾರಿ ಕ್ಷೇತ್ರವನ್ನು ಅವಲಂಬಿಸಿದರು. ಅದಕ್ಕೆ ಪೂರಕವಾಗಿ ಇವತ್ತು ವೇದಿಕೆಯಲ್ಲಿ ಅತಿ ಉತ್ತಮವಾಗಿ ಆಡಳಿತ ನೀಡುವ ಆಡಳಿತ ಮಂಡಳಿ ಅವರಿದ್ದಾರೆ, ಸ್ಥಳೀಯರು ಪ್ರಾಮಾಣಿಕವಾಗಿ ನಿಷ್ಠಾವಂತವಾಗಿ ದುಡಿಯುವ ಸಿಬ್ಬಂದಿ ವರ್ಗದವರಿದ್ದಾರೆ, ನಗುಮುಖದ ಸೇವೆ ಸ್ಥಳೀಯ ಸಿಬ್ಬಂದಿ ವರ್ಗದವರು ನೀಡ್ತಾ ಇದ್ದಾರೆ. ಆದ್ದರಿಂದಲೇ ಸುಮಾರು 160 ಕೋಟಿಗೂ ಮೇಲ್ಪಟ್ಟು ಈ ಸಣ್ಣ ಕಾರ್ಯಕ್ಷೇತ್ರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವತ್ತು ಬೆಳೀತಾ ಬಂದಿದೆ. ಗೌರವಾನ್ವಿತರೆ, ಸಹಕಾರಿ ಕ್ಷೇತ್ರದಲ್ಲಿ ಏನಂದರೆ ಗ್ರಾಮೀಣ ಪ್ರದೇಶದ ಕಟ್ಟ ಕಡೆಯ ವ್ಯಕ್ತಿಗೂ ಅವರ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಅವರಿಗೆ ಉತ್ತಮ ರೀತಿಯ ಸೇವೆ ನೀಡಬೇಕು. ಇವತ್ತು ವಾಣಿಜ್ಯ ಬ್ಯಾಂಕ್ನಲ್ಲಿ ಏನು ಸೇವೆ ನೀಡ್ತೇವೆ ಎಲ್ಲ ಸೇವೆಯನ್ನು ಸಹಕಾರಿ ಕ್ಷೇತ್ರದ ಸಂಸ್ಥೆಗಳಲ್ಲೂ ಸಹ ನಾವು ನೀಡ್ತಾ ಇದ್ದೇವೆ. ಇವತ್ತು RTGS ಇರ್ಬೋದು, ಇವತ್ತು ಎಲ್ಲ ವ್ಯವಹಾರವನ್ನು ಇವತ್ತು ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಬ್ಯಾಂಕ್ಗಳಲ್ಲಿ ನೀಡಲಿಕ್ಕೆ ಅವಕಾಶ ಇದೆ, ನೀಡ್ತಾ ಇದ್ದಾರೆ. ಈಗಾಗಲೇ 25ರ ಸಂಭ್ರಮ ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ರಜತ ಸಂಭ್ರಮ ಕಾರ್ಯಕ್ರಮ ಆಗ್ತಾ ಉಂಟು. ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗಿಡ ನೆಡುವಂಥದ್ದು, ಪರಿಸರದ ಬಗ್ಗೆ, ಪರಿಸರ ರಕ್ಷಣೆ ಇರ್ಬೋದು, ಆರೋಗ್ಯದ ಶಿಬಿರ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಕಳಕಳಿಯ ಚಿಂತನೆಯನ್ನಿಟ್ಟುಕೊಂಡು ನಿರಂತರವಾಗಿ ಕಾರ್ಯಕ್ರಮ ಈ ಒಂದು ರಜತ ಸಂಭ್ರಮದ ಪ್ರಯುಕ್ತ ಮಾಡ್ತಾ ಇದ್ದೀರಿ. ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಯಾಕಂದರೆ ಲಾಭ ಎಷ್ಟು ಗಳಿಸಿದೆ ಪ್ರಾಮುಖ್ಯ ಅಲ್ಲ, ಗಳಿಸಿದ ಲಾಭದಲ್ಲಿ ಸಾರ್ವಜನಿಕರಿಗೆ ಸದಸ್ಯರಿಗೆ ಏನು ಕೊಡುಗೆ ಕೊಟ್ಟಿದ್ದೇವೆ ಎನ್ನುವುದೇ ಪ್ರಮುಖ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಸಂಸ್ಥೆ ಅತ್ಯಂತ ಪ್ರಗತಿ ಹೊಂದಲಿ, ಅಭಿವೃದ್ಧಿ ಹೊಂದಲಿಗೆ ಗಳಿಸಿದ ಲಾಭಾಂಶದಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ನೀಡುವುದರ ಮುಖಾಂತರ ಈ ಸಂಸ್ಥೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಲಿ. ಎಲ್ಲ ಗ್ರಾಹಕರು ಈ ಸಂಸ್ಥೆಯಲ್ಲೇ ತಮ್ಮ ವ್ಯವಹಾರ ಮಾಡುವುದರ ಮುಖಾಂತರ ಸಾಲ ಬೇಕಿದ್ರೆ, ಆರ್ಥಿಕ ವ್ಯವಸ್ಥೆ ಬೇಕಿದ್ರೆ ನಿಮ್ಮದೇ ಸಂಸ್ಥೆಯಲ್ಲಿ ಪಡೆಯುವುದರ ಮುಖಾಂತರ ಈ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸೋಣ ಅಂತ ಹೇಳುತ್ತಾ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಪರವಾಗಿ, ಕರ್ನಾಟಕ ರಾಜ್ಯದ ಸಮಸ್ತ ಸಹಕಾರಿ ಸಂಘ ಸಂಸ್ಥೆಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ಅವಕಾಶ ಹೊಂದಿದ್ದೀನಿ. ನಾನು ಎರಡು ಮಾತಾಡ್ತೀನಿ. ಘಟನೆ. ಸೊ ಈ ಸಂಸ್ಥೆ ಇನ್ನೂ ವಿಸ್ತಾರಗೊಳ್ಬೇಕಂತ ಆಸೆ ಇದೆ. 20ನೇ ವರ್ಷಕ್ಕೊಂದು ಬೆಳ್ಳಿ ಬೆಳಗುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಂದಿನ ವರ್ಷ ಆರ್ಥಿಕ ವರ್ಷ ಮುಗಿಬೇಕಾದ್ರೆ ಈ ಸಂಸ್ಥೆ 200 ಕೋಟಿ ಠೇವಣಿಯೊಂದಿಗೆ ಒಂದು 160 ಕೋಟಿ ಮಿಕ್ಕಿ ಸಾಲವನ್ನು ಕೊಡುವಂಥ ಸಂಸ್ಥೆಗೆ ಬೆಳಿಬೇಕಂತ ಆಸೆ ಒಂದು ಗುರಿ ಹಾಕ್ಕೊಂಡಿದ್ದೇವೆ. ಒಂದು 4 ಕೋಟಿಯಷ್ಟು ಲಾಭ ಆಗಬೇಕಂತ ಸಹ ಆಸೆ ಇದೆ. ಮಾಡಬೇಕಂತ ನಿರ್ದೇಶನ ಮಾಡ್ತಾರಂತ ನಮ್ಮ ಸಿಬ್ಬಂದಿಗಳು ಸಹ ಭರವಸೆ ಕೊಟ್ಟರೆ ಆಗೇ ಆಗ್ತದೆ. ಇದರ ಜೊತೆಗೇ ಇನ್ನೊಂದು ಬ್ರ್ಯಾಂಚ್ ತೆರಿಬೇಕಂತ ಆಸೆ ಇದೆ. ಬಟ್ ನಮಗೆ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಉಂಟು. ಸೊ ಸರಕಾರದ ನೀತಿಯಿಂದಾಗಿ ಸಹ ಇದು ಸ್ವಲ್ಪ ವಿಳಂಬ ಆಗ್ತಿದೆ. ಅದಕ್ಕೂ ಪ್ರೊಸೆಸ್ಸಲ್ಲಿದೆ. ಮೋಸ್ಟ್ಲಿ ಆಗ್ಬೋದು. ಈಗ ನೆಕ್ಸ್ಟ್ ಬರುವ ಆಡಳಿತ ಮಂಡಳಿ ಬಂದರೆ ಅದಕ್ಕೊಂದು ಹೊಸ ಬ್ರ್ಯಾಂಚನ್ನು ಮಾಡಬೇಕಂತ ಅವಕಾಶ ಇದೆ. ಈಗಾಗಲೇ ನಾವು ಅದಕ್ಕೆ ಕಾಪುವಲ್ಲಿ ಮಾಡಬೇಕಂತ ಕಾರ್ಯಪ್ರವೃತ್ತರಾಗಿದ್ದು. ಬಟ್ ಸಿಬ್ಬಂದಿಗಳ ಕೊರತೆ ಇದೆ ನಮಗೆ. ಇನ್ನು ಹೆಡ್ ಆಫೀಸ್ ಆಗೋ ಸಲ್ಲಿಸಿದ ಸಿಬ್ಬಂದಿಗಳು ಬೇಕಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ವಿಳಂಬ ಆಗಿದೆ. ಜೊತೆಗೇ ಇನ್ನೊಂದು 10 ಬ್ರ್ಯಾಂಚ್ ಮಾಡಬೇಕು ಸಂಸ್ಥೆಯನ್ನು. ಅಷ್ಟು ದೊಡ್ಡಕ್ಕೆ ಬೆಳೆಸಬೇಕಂತ ಸಹ ಆಸೆ ಇದೆ ಮುಂದಕ್ಕೆ. ಜೊತೆಗೇ 25 ವರ್ಷದಲ್ಲಿ ಮೊನ್ನೆ ನಮ್ಮ ಮಹಾಸಭೆಯಲ್ಲಿ ಬಂದ ಎಲ್ಲ ಸದಸ್ಯರು ಮಹಾಸಭೆಗೆ ತಪ್ಪು ತಿಳ್ಕೊಳ್ಬೇಡಿ, ಮಹಾಸಭೆಗೆ ಬಂದ ಎಲ್ಲ ಸದಸ್ಯರಿಗೂ ಸಹ 5 ಗ್ರಾಮ್ನ ಒಂದು ಬೆಳ್ಳಿಯ ಕಾಯಿನ್ ಸ್ಮರಣಿಕೆಯಾಗಿ ಕೊಟ್ಟಿದ್ದೇವೆ ಎಲ್ಲ ಸದಸ್ಯರಿಗೂ. ಜೊತೆಗೇ ಕೆಲವರು ಹೇಳ್ಬೋದು ನಮಗೆ ಬರಲಿಕ್ಕೆಲ್ಲ ಬರೋ ದಿವಸ ವಿಶೇಷ ಠೇವಣಿ ಅಂತ 25ನೇ ವರ್ಷಕ್ಕೆ ಮಾಡಿದ್ದೇವೆ. ಪ್ರತಿ ಸದಸ್ಯರಿಗೂ ಸಹ ಯಾರು ಠೇವಣಿ ನಡೆಸ್ತಾರೆ ಅವರಿಗೊಂದು 9.5% ಬಡ್ಡಿ ಒಂದು ವಿಶೇಷವಾಗಿ ನಮ್ಮದು 8% ಇತ್ತು. ಬೆಳ್ಳಿ ಬೆಳಗು ಸಂದರ್ಭದಲ್ಲಿ 9.5% ಅಂತ ಮಾಡಿದ್ದೇವೆ. ಹಿರಿಯ ನಾಗರಿಕರಿಗೆ 10% ಕೊಡುವಂಥ ಒಂದು ಇದನ್ನು ಹಾಕ್ಕೊಂಡಿದ್ದೇವೆ. ಸೊ ಎಲ್ಲ ಸದಸ್ಯರು 1 ವರ್ಷದ ಅವಧಿ ಸೀಮಿತವಾಗಿರ್ತದೆ. ಎಲ್ಲರೂ ಅದರ ಅವಕಾಶವನ್ನು ಸದುಪಯೋಗಪಡಿಸಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ಹಾಗೆ ಪ್ರಾರಂಭವಾಗಿ ಒಂದು ಸೊಸೈಟಿಯೇ ಮಾಡುವ ಅನ್ನುವಂತಹ ನೆಲೆಗೆ ಸಮಾಜದ ಕೆಲವು ಚಿಂತಕರು ಹಿರಿಯರು ಅಂದು ಯೋಜಿಸಿ 2000 ಇಸವಿಯಲ್ಲಿ ಒಂದೇ ತಿಂಗಳಿನಲ್ಲಿ 300 ಜನ ಸದಸ್ಯರನ್ನು ಒಟ್ಟು ಹಾಕಿ ಸ್ಥಾಪಕ ಮಂಡಳಿಯನ್ನು ಸಿದ್ಧಪಡಿಸಿ ಶ್ರೀಯುತ MB ನಾಯಕ್ ಸ್ಥಾಪಕ ಅಧ್ಯಕ್ಷರಾಗಿ
ಪರ್ಕಳ ಶ್ರೀ ಕೆ ಶಿವರಾಯ ನಾಯಕ್ ಉಪಾಧ್ಯಕ್ಷರಾಗಿ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಯವರು 27/6/2001 ಪರ್ಕಳದಲ್ಲಿ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಂದು 150 ಚದರ ಅಡಿ ಅಂಗಡಿ ಕೋಣೆಯಲ್ಲಿ ಮಣಿಪಾಲದ ರೂವಾರಿಗಳಲ್ಲಿ ಓರ್ವರಾದ ದಿವಂಗತ ಕೆ ಪೈ ಅವರು ಹಾಗೂ ಪರ್ಕಳದ ಖ್ಯಾತ ವೈದ್ಯ ಅವರು ದಿವಂಗತರಾದ ಡಾಕ್ಟರ್ ಗಿರಿಧರ್ ರಾವ್, ಅದೇ ರೀತಿ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ಕನ್ಯಾನ ನರಸಿಂಹನಾಯಕ್ ಅವರು ಕೂಡ ಈಗ ದಿವಂಗತರಾಗಿದ್ದಾರೆ. ಹಾಗೆ ಪರ್ಕಳದ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದ ರಾಮದಾಸ್ ನಾಯಕ್ ಸ್ವಾಗತ್ ಹೋಟೆಲ್ ಇವರುಗಳು ಮುಖ್ಯ ಅತಿಥಿಗಳಾಗಿ ಅಂದು ಉದ್ಘಾಟಿಸಿದಂತಹ ಸಂಸ್ಥೆ ಇವತ್ತು 24 ವರ್ಷ ಪೂರ್ತಿಗೊಳಿಸಿ 25 ವರ್ಷಕ್ಕೆ ಬಂದಿದೆ. ಪ್ರಾರಂಭದ ದಿನ 3 ಲಕ್ಷ ರೂಪಾಯಿ ಡೆಪಾಸಿಟ್ನೊಂದಿಗೆ ಪ್ರಾರಂಭ ಆಯಿತು. ಇಂದು ಸಂಸ್ಥೆಯ 3 ಲಕ್ಷ ರೂಪಾಯಿ ಡೆಪಾಸಿಟ್ನೊಂದಿಗೆ ಪ್ರಾರಂಭವಾಗಿ ಇವತ್ತು ಸಂಸ್ಥೆಯ ಡೆಪಾಸಿಟ್ 160 ಕೋಟಿ ರೂಪಾಯಿ. ಉಡುಪಿಯ ಪ್ರತಿಷ್ಠಿತ ಸಹಕಾರಿ ಸಂಘಗಳಲ್ಲಿ 150 ಕೋಟಿ ದಾಟಿದಂತಹ ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆಯು ಒಂದು ಇರುವಂಥದ್ದು ನಮಗೆ ಹೆಮ್ಮೆ. ಅದೇ ರೀತಿ 100 ಕೋಟಿಗಳಿಗೂ ಅಧಿಕವಾದಂತಹ ಸಾಲವನ್ನು ವಿತರಿಸಿ ನಮ್ಮದು ಗ್ರಾಸ್ NPA, ಸಂಸ್ಥೆದು ಗ್ರಾಸ್ NPA 2.7%. ಅದು ನೆಟ್ NPA ಅಲ್ಲ, ಗ್ರಾಸ್ NPA. ನಾವಂದರೆ ಯಾವುದು ಸಾಲಗಳು ಎಷ್ಟು ಬರಲಿಕ್ಕೆ ಉಂಟು ಅದನ್ನು ಮಾತ್ರ ತೋರಿಸ್ತಾ ಇದ್ದೇವೆ. ಹಾಗೆ ಪ್ರಾರಂಭವಾದಂತಹ ಸಂಸ್ಥೆ ಮುಂದೆ ಒಂದು ಅವಧಿ ದಾಟಿ ಇನ್ನೊಂದು ಅವಧಿಗೆ ಆಗಿನ ಉಪಾಧ್ಯಕ್ಷರಾಗಿದ್ದ ಶಿವರಾಯ ನಾಯಕರವರೇ ಅಧ್ಯಕ್ಷರಾಗಿ, ನಿತ್ಯಾನಂದ ನಾಯಕ್ ಮಂಚಿಯವರು ಉಪಾಧ್ಯಕ್ಷರಾಗಿ ಮುಂದಿನ 5 ವರ್ಷದ ಅವಧಿವರೆಗೆ ಸಂಸ್ಥೆಯನ್ನು ಮುನ್ನಡೆಸಿದರು. ನಮ್ಮ ಸಂಸ್ಥೆ ಪ್ರಾರಂಭವಾಗುವಾಗ ಒಂದು ಕಾಲಘಟ್ಟ ಅಂತ ಹೇಳಿದರೆ ಮಣಿಪಾಲದಲ್ಲಿರುವಂತಹ ಮಹಾರಾಷ್ಟ್ರ ಅಪೆಕ್ಸ್ ICDS ಸಂಸ್ಥೆಗಳೆಲ್ಲ ಹೊಡೆತ ಪಡೆದಂತಹ ಸಂದರ್ಭ ಅಂತಹ ಕಷ್ಟದ ಕಾಲದಲ್ಲಿ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಅಷ್ಟು ಶ್ರಮ ಪಟ್ಟುಕೊಂಡು ನಮ್ಮ ಪ್ರಾಮಾಣಿಕವಾದ ನಿರ್ದೇಶಕ ಮಂಡಳಿ, ಅದರ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಸಂಸ್ಥೆಯ ಸದಸ್ಯರು ಇದಕ್ಕೆ ನೀಡಿದ ಸಹಕಾರ ನಮಗೆ ಡೆವಲಪ್ ಆಗಲಿಕ್ಕೆ ಸಾಧ್ಯವಾಗಿದೆ. ಅದರ ನಂತರ 2011ರಿಂದ 10 ವರ್ಷಗಳ ಕಾಲ ಶ್ರೀಯುತ ರಾಮಕೃಷ್ಣ ನಾಯಕ್ ಪರ್ಕಳ ಅಧ್ಯಕ್ಷರಾಗಿ, ರಾಮದಾಸ್ ನಾಯಕ್ ಪರ್ಕಳ ಇವರು ಉಪಾಧ್ಯಕ್ಷರಾಗಿ 10 ವರ್ಷ 2 ಟರ್ಮಿಗೆ ಈ ಸಂಸ್ಥೆಗೆ ಅಧ್ಯಕ್ಷರಾಗಿ ಒಳ್ಳೆಯ ಭದ್ರ ಬುನಾದಿಯನ್ನು ಈ ಸಂಸ್ಥೆಗೆ ಹಾಕಿದರು. ಈಗ ಪ್ರಸ್ತುತ 2001ನೇ ಇಸವಿಯಿಂದ ಅಶೋಕ್ ಕಾಮತ್ ಅವರು ಸ್ಥಾಪಕ ನಿರ್ದೇಶಕರಾಗಿ ಮಂಡಳಿಯಲ್ಲಿದ್ದರು. ಈಗ ಪ್ರಸ್ತುತ ಅಧ್ಯಕ್ಷರಾಗಿ ಒಳ್ಳೆಯ ಮುತುವರ್ಜಿಯಿಂದ ಅದಕ್ಕೆ ಸಹಕಾರಿಯಾಗಿಕೊಂಡು ಉಪಾಧ್ಯಕ್ಷರಾದ ಪಾಂಡುರಂಗ ಕಾಮತ್ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಯವರು ಈ ಸಂಸ್ಥೆ ಇಷ್ಟು ಸಣ್ಣ ಅವಧಿಯಲ್ಲಿ ಇಷ್ಟು ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಆದರೆ ಅದಕ್ಕೆ ನಿರ್ದೇಶಕ ಮಂಡಳಿಯವರ ಒಳ್ಳೆಯ ನಿರ್ಧಾರಗಳು, ಪ್ರಾಮಾಣಿಕವಾದಂತಹ ಸೇವೆ, ಅದೇ ರೀತಿ ಸಿಬ್ಬಂದಿಗಳ ಒಳ್ಳೆಯ ಸೇವೆ, ಹಾಗೆ ಸದಸ್ಯರ ಸಹಕಾರ, ನಮ್ಮ ಸಂಸ್ಥೆಯ ಮೇಲೆ ಇರಿಸಿದ ವಿಶ್ವಾಸ, ಇದರ ಫಲಶ್ರುತಿ ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. ಕಟ್ಟಡವನ್ನು ಲೋಕಾರ್ಪಣೆ ಮಾಡುವಂತಹ ನಮಗೆ ಸುಯೋಗ ದೊರೆತಿದೆ. ಶ್ರೀಯುತ ರಘುಪತಿ ಭಟ್ ಅವರು ನಮ್ಮ ಹಿಂದೆ 2-3 ಕಾರ್ಯಕ್ರಮದಲ್ಲಿ ನಮ್ಮ ಒಟ್ಟಿಗೆ ಇದ್ದರು. ಈಗಿನ ಶಾಸಕರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಅವರ ಬಿಡುವಿನ ಕೆಲಸದಲ್ಲೂ ಕೂಡ ನಮ್ಮೊಟ್ಟಿಗೆ ಸಹಕಾರಿ. ಅವರು ಉದ್ಘಾಟನೆ ಮಾಡುವಾಗ ಅವರ ಹತ್ರ ನಾನೊಂದು ಮಾತು ಹೇಳಿದೆ, ನಿಮ್ಮದು ಮಹಾಲಕ್ಷ್ಮಿ, ನಮ್ಮದು ದುರ್ಗಾ ಪರಮೇಶ್ವರಿ ಅಂತೇಳಿ ಹೇಳ್ಕೊಂಡು ಅವರ ಸಹಕಾರ ನಮಗಿರ್ತದೆ. ಹಾಗೆ ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕಾರವನ್ನು ಮಾಡಿದ್ದೀರಿ, ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಏರಿಸಿದ್ದೀರಿ. ನೀವು ಇನ್ನೂ ಹೆಚ್ಚಿನ ವ್ಯವಹಾರ ನಮ್ಮ ಒಟ್ಟಿಗೆ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ನಮಗೆ ಇರಲಿ ಅಂತೇಳಿ ಹೇಳಿಕೊಂಡು ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸಿದೆ. ಜೈ ಸಹಕಾರ.
Thank you.